ಮುತ್ತ ಕೊಡಿ. ಕೆಸರು ಇದೆಯಲ್ಲ ಸರ್, ಕೆಸರು ನೀರು ತುಂಬ ಇಷ್ಟ ಸರ್ ಅನಿಮಲ್ಗಳಿಗೆ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನ್ಯೂ ವ್ಲಾಗ್. ಸೊ ಇವತ್ತು ಐ ಥಿಂಕ್ ಇದು 2ನೇ ವ್ಲಾಗೋ 3ನೇ ವ್ಲಾಗೋ ನನಗೆ ಗೊತ್ತಿಲ್ಲ. ಬಟ್ ನಾನು ತುಂಬ ಸುಂದರವಾಗಿ ಮೈಸೂರು ಎಂಜಾಯ್ ಮಾಡ್ತಿದ್ದೀನಿ. ಈ ಥರ ನಾನು ಈ ದೃಷ್ಟಿಯಲ್ಲಿ ಮೈಸೂರನ್ನ ನೋಡೋಕ್ಕೆ ಆಗಿರಲಿಲ್ಲ. ಪಟ್ಟಂತ ಬರೋದು ಹೋಗೋದು ಆಗ್ತಾಯಿತ್ತು. ಐ ಆಮ್ ಜಸ್ಟ್ ಎಂಜಾಯಿಂಗ್. ಆ್ಯಂಡ್ ತುಂಬ ಕಡೆ ನಾವು ಹೋದ್ರೂ ನಮಗೆ ಶೂಟ್ ಮಾಡೋದೇ ಮರ್ತು ಹೋಗ್ತಾ ಇದೆ. ಅಂದರೆ ಇಲ್ಲ ನಾನು ಪಪ್ಪು ಎತ್ಕೊಂಡಿರ್ತೀನಿ ಆ್ಯಂಡ್ ಆ ಮೊಮೆಂಟ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಹಾಗಾಗಿ ತುಂಬ ಮಿಸ್ ಆಗಿದೆ. ಸೊ ದ್ಯಾಟ್ಸ್ ಓಕೆ. ಇದ್ರಲ್ಲೇ ನಾವು ಎಲ್ಲೆಲ್ಲಿ ನೋಡಿದ್ದೀವಿ, ಏನೇನು ಮಾಡಿದ್ದೀವಿ, ಏನೇನು ಶೂಟ್ ಮಾಡಿದ್ದೀವಿ. ಹೋಪ್ ನೀವೆಲ್ಲರೂ ಕೂಡ ಎಂಜಾಯ್ ಮಾಡ್ತಿದ್ದೀರಾ ಅಂತ ಭಾವಿಸ್ತೀನಿ. ಆಲ್ಸೋ ಟ್ರಾವೆಲ್ ಅಂದ ತಕ್ಷಣ ನಮಗೆ ದೊಡ್ಡ ತಲೆನೋವು ಅಂತಂದ್ರೇ ಪ್ಯಾಕಿಂಗ್, ಆಯಿತಾ. ಅದು ಊರಿಂದ ಇಲ್ಲಿಗೆ ಬರೋದಾಯಿತು ಅಥವಾ ಟ್ರಾವೆಲ್ ಮಾಡಬೇಕಾದ್ರೂ ಆಯಿತು. ಈ ಥರ ಪುಟ್ಟ ಬ್ಯಾಗಲ್ಲಿ ನಾನು ಯೂಶಲಿ ಎಲ್ಲ ಕ್ಯಾರಿ ಮಾಡ್ತೀನಿ. ಇದು ನೋಡಿ, ಇದು ಜೇನು ಬ್ಯಾಗು, ಇದು ನನ್ನ ಬ್ಯಾಗು. ನನಗೆ ಹೆಂಗಂದರೆ ಎಲ್ಲದೂ ಕೆಲವೊಂದು ಪ್ರಾಡಕ್ಟ್ಸ್ ನಮಗೆ ಬೇಕೇ ಬೇಕು, ಜೊತೆಗೆ ಪುಟ್ಟದಾಗಿರಬೇಕು ಅಂತ ಆಸೆ. ಈಗ ನೀವು ನೋಡ್ಬೋದು, ನನ್ನ ಹತ್ರ ಪುಟ್ಟ ಫ್ಯಾನ್ ಇದೆ ನೋಡಿ, ಇಷ್ಟು ಕ್ಯೂಟಾಗಿರೋ ಫ್ಯಾನ್. ಇದರಲ್ಲಿ ಲೈಟ್ ಕೂಡ ಬರುತ್ತೆ. ಶೂಟ್ ಮಾಡೋದಕ್ಕೆಲ್ಲ ನೋಡಿ ಈ ಥರ ಪುಟ್ಟ ಕಾಂಪ್ಯಾಕ್ಟ್ ಆಗಿರೋ ಟ್ರೈಪಾಡ್. ಆಮೇಲೆ ಕೂಮ್ ಮಾಡೋದಕ್ಕೆ ನೋಡಿ. ಸೊ ಈ ಥರ ಎಲ್ಲ ಪುಟ್ಟ ಐಟಮ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ಟ್ರಾವೆಲ್ ಮಾಡಬೇಕಾದ್ರೆ ಒಂಥರ ಫ್ರೆಶ್ ಅಂತ ಫೀಲ್ ಆಗಬೇಕು. ಸೊ ದಿಸ್ ಈಸ್ ಮೈ ಲವ್ ಅಂತ ಹೇಳ್ಬೋದು. ಸೊ ಇದು ಅಕ್ವಾಲಾಜಿಕಾ ರಿಫ್ರೆಶ್ ಪ್ಲಸ್ ವನಿಲಾ ಮಿಸ್ಟ್ ವಿತ್ ಅ ಕಂಫರ್ಟಿಂಗ್ ಅರೋಮಾ ಆಫ್ ವನಿಲಾ. ಸ್ಮೆಲ್ಸ್ ಸೋ ಗುಡ್, ಸ್ಮೆಲ್ಸ್ ಸೋ ಡಿಲಿಷಿಯಸ್. ಆ್ಯಂಡ್ ಇದರಲ್ಲಿ ಹೈಲೋರಾನಿಕ್ ಆ್ಯಸಿಡ್ ಇರೋದ್ರಿಂದ ನಮ್ಮನ್ನು ಹೈಡ್ರೇಟಿಂಗ್ ಆಗಿ ಇರಿಸುತ್ತೆ. ಬಟ್ ಇದನ್ನು ಕ್ಯಾರಿ ಮಾಡೋದೇ ತುಂಬ ಕಷ್ಟ. ಬಿಕಾಸ್ ಟ್ರಾವೆಲಲ್ಲಿ ಇರೋ ಚಿಕ್ಕ ಬ್ಯಾಗಲ್ಲಿ ಕಾಂಪ್ಯಾಕ್ಟ್ ಆಗಿರುವಂಥದ್ದು ಕ್ಯಾರಿ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಐ ಹ್ಯಾವ್ ಟು ಥ್ಯಾಂಕ್ ಅಕ್ವಾಲಾಜಿಕಾ ಫಾರ್ ಇಂಟ್ರೊಡ್ಯೂಸಿಂಗ್ ದಿಸ್ ಬ್ಯೂಟಿಫುಲ್ ಟ್ರಾವೆಲ್ ಕಿಟ್. ಲುಕ್ ಎಟ್ ದಿಸ್ ಬ್ಯೂಟಿ. ಇದರಲ್ಲಿ ಒಂದು ಪ್ರಾಪರ್ ಕಿಟ್ಟೇ ಇದೆ, ಆಯಿತಾ. ಸೊ ಫಸ್ಟ್ಲಿ ಪರ್ಫ್ಯೂಮ್ ಇದೆ, ಮಾಯ್ಶ್ಚರೈಸರ್ ಇದೆ ಆ್ಯಂಡ್ ಬಾಡಿ ವಾಶ್ ಇದೆ. ಸೊ ಇದಿಷ್ಟು ಒಂದು ಬ್ಯೂಟಿಫುಲ್ ಕಿಟ್ಟಲ್ಲಿ ಪ್ಯಾಕ್ ಮಾಡಿದ್ದಾರೆ. ಸಖತ್ ಅಂತ ಅನಿಸುತ್ತೆ. ಇನ್ನು ನನ್ನ ಫೇವ್ರೆಟ್ ವೆನಿಲಾ ಫ್ರೇಗ್ರೆನ್ಸಲ್ಲಿರುವಂತಹ ಅಕ್ವಾಲಾಜಿಕಾ ಅವರ ರಿಫ್ರೆಶ್ ಪ್ಲಸ್ ಸನ್ಕಿಸ್ಡ್ ವನಿಲಾ ಮಾಯ್ಶ್ಚರೈಸರ್ ಏನಿದೆ, ಇಟ್ಸ್ ಸೋ ಹೈಡ್ರೇಟಿಂಗ್ ಆ್ಯಂಡ್ ಸ್ಮೆಲ್ ಸೋ ಗುಡ್. ಆಲ್ಸೋ ಈ ಕಿಟ್ ಅಂತೂ ತುಂಬ ಕ್ಯೂಟ್ ಆಗಿದೆ, ಸ್ಟಡಿ ಆ್ಯಂಡ್ ಸ್ಪೇಷಿಯಸ್ ಆಗೋ ಕೂಡ ಇದೆ. ಸೊ ಫ್ರೀಕ್ವೆಂಟ್ ಟ್ರಾವೆಲರ್ಸ್ಗೆ ಇದೊಂದು ಸೂಪರ್ ಕೂಲ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ನೆಕ್ಸ್ಟ್ ಟ್ರಾವೆಲ್ಗೆ ಅಕ್ವಾಲಾಜಿಕಾ ರಿಫ್ರೆಶ್ ಪ್ಲಸ್ ರೇಂಜ್ ಇಸ್ ಪರ್ಫೆಕ್ಟ್ ಫಿಟ್. ಇನ್ನು ನನ್ನ ಕುಪಾನ್ ಕೋಡ್ ಬಳಸಿ ಅಕ್ವಾಲಾಜಿಕಾ ಅವರ ವೆಬ್ಸೈಟಲ್ಲಿ 20% ಆಫ್ ಪಡಿಬೋದು. ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಆ್ಯಂಡ್ ಪರ್ಪಲಲ್ಲೂ ಕೂಡ ಪ್ರಾಡಕ್ಟ್ ಲಭ್ಯ ಇರುತ್ತೆ. ಸೊ ನನ್ನ ಬ್ಯಾಗ್ ರೆಡಿ ಆಯಿತು. ಈಗ ಪುಟಕನ್ ಬ್ಯಾಗಲ್ಲೂ ಅಷ್ಟೇ ಒಂದು ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡಿರ್ತೀನಿ, ಡೈಪರ್ ಇಟ್ಕೊಂಡಿರ್ತೀನಿ, ಮತ್ತು ವೈಪ್ಸ್ ಇಟ್ಕೊಂಡಿರ್ತೀನಿ, ಟವಲ್ ಇಟ್ಕೊಂಡಿರ್ತೀನಿ, ಬಿಬ್ ಇಟ್ಕೊಂಡಿರ್ತೀನಿ, ಎಕ್ಸ್ಟ್ರಾ ಶೂಸು, ಮತ್ತು ಅವಳದೊಂದು ಪುಟ್ಟ ಕೂಂಬು, ಒಂದು ಎಕ್ಸ್ಟ್ರಾ ಕ್ಲಿಪ್ಪು. ಸೊ ಇದೆಲ್ಲದು ಇಟ್ಕೊಂಡು ಇದು ಸೂಪರ್. ಎಸ್, ಹಲೋ, ಪ್ಲೀಸ್ ವೆಲ್ಕಮ್. ಥ್ಯಾಂಕ್ ಯು. ಏನು ಮಾಡ್ತಿದ್ದೀರಿ? ಸೊ ಇದು ಏನಕ್ಕೆ ಈಸಿ ಅಂತಂದರೆ ನೋಡಿ, ಈ ಥರ ಕಟ್ಕೊಂಡು ಬಿಡ್ಬೋದು. ಇದಕ್ಕೆ ಸೂಪರ್ ಈಸಿ. ಹಾಯ್ ಹಲೋ, ಸೂಪರ್ ಈಸಿ. ಹಾಯ್ ಇಂಟ್ರೊಡ್ಯೂಸಿಂಗ್ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ಸ್ ಆಫ್ ಪಟ್ಲ ಫ್ಯಾಮಿಲಿ. ಅಯ್ಯೋ ಪಾಪ, ಕರ್ಕೊಂಡು ಇವಾಗ ಊಟಕ್ಕೆ ಹೋಗ್ತಿದ್ದೀವಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಊಟಕ್ಕೆ 3 ಹ್ಯಾಂಡ್ಸಮ್ ಬಾಯ್ಸ್. ಕಮ್ಮಿನಾ? ಬನ್ನಿ ಎಲ್ಲ ಹೋಗೋಣ. ಆಯ್ತು, ನಡೀರಿ ಹಂಗಾರೆ ಊಟಕ್ಕೆ ಹೋಗೋಣ. ಜೇನು ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಲೆಟ್ಸ್ ಗೋ. ಸೊ ಇಲ್ಲಿಂದ ಎಲ್ಲರೂ ಊಟಕ್ಕೆ ಹೋದ್ವಿ. ಗೋಬಿ ಮಂಚೂರಿ, ಪೊಟೇಟೊ ಮಂಚೂರಿ, ಮಶ್ರೂಮ್ ಮಂಚೂರಿ. ಈ ಮಂಚೂರಿಯನ್ಸಲ್ಲೇ ನಮ್ಮದು ಹೊಟ್ಟೆ ತುಂಬ ಹೋಯಿತು. ಸೊ ಜೇನು ಊಟ ಮಾಡಿದ್ರು. ಇದಾದಮೇಲೆ ನಾನು ಕೂಡ ಊಟ ಮಾಡಿ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ನಡೀತಾ ಇತ್ತು. ಆಲ್ಸೋ ಮೈಸೂರಲ್ಲಿ 1-2 ಜಾಗಗಳ ಸಾಲೆ ಇದೆ ಅಂತ ಹೇಳ್ಬೋದು. ಎಲ್ಲ ಕಡೆನೂ ಹೋಗಬೇಕು ಅಂತ ಅನಿಸುತ್ತೆ. ಆದರೆ ಕೆಲವೊಂದ್ಸಲಿ ಟೈಮ್ ಇರೋದಿಲ್ಲ, ಕೆಲವೊಂದ್ಸಲಿ ತುಂಬ ರಶ್ ಇರುತ್ತೆ. ಈ ಟೈಮಲ್ಲಿ ಹೋದರೆ ಹೇಗೆ ಅಂತ ಯೋಚನೆ ಬರುತ್ತೆ. ಸೊ ಇದೆಲ್ಲದ್ರ ನಡುವೆ ಆ್ಯಕ್ಚುಲಿ ನಾವು
ಎಸ್ ಇಲ್ಲಿ ಶಾಪಿಂಗ್ ಕೂಡ ಮಾಡಿದೆ. ಆ್ಯಂಡ್ ಆ್ಯಕ್ಚುಲಿ ನಾವು ಝೂಗೆ ಹೋದ್ವಿ, ಬಟ್ ಝೂಗೆ ನಾವು ಬೆಳಗ್ಗೆನೇ ಹೋಗ್ಬಿಟ್ಟಿದ್ವಿ. ಸೊ ಬೇಗನೆ ಝೂ ನೋಡೋದಕ್ಕೆ ಸಿಕ್ತು, ಜಾಸ್ತಿ ಕ್ರೌಡ್ ಕೂಡ ನನಗೆ ಸಿಗಲಿಲ್ಲ. ಹಾಗಾಗಿ ವೆರಿ ಫಸ್ಟ್ ಟೈಮ್ ನಾನು ಝೂನ ಇಷ್ಟು ಎಂಜಾಯ್ ಮಾಡಿ ನೋಡಿದ್ದು. ಅಣ್ಣ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನೇಸರ ಕೂಡ ಅವರ ಮೊದಲ ಬಾರಿ ಝೂ ಎಕ್ಸ್ಪೀರಿಯನ್ಸ್ನ ಹೇಗೆ ಎಂಜಾಯ್ ಮಾಡಿದ್ರು ಅಂತ ನೋಡುವಂತ್ರಿ. ಆ್ಯಂಡ್ ತುಂಬ ನಾನು ಹೇಳಿದ ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ನಮಗೆ ಹೊಳಿತಾನೇ ಇರಲಿಲ್ಲ, ಬಟ್ ಸ್ಟಿಲ್ ವಿ ಮ್ಯಾನೇಜ್ಡ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡೋದಕ್ಕೆ. ನಮಸ್ತೆ ಮಾಡ್ತಿದ್ದೆ ಮೇಡಮ್. ಬಾಂಡೆ ಕೊಡ್ತಾರ ಬಾಯ್ ಮಾಡಿ ಬಾಯ್ 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 ಮ್ಯಾಮ್ ಹಿಮಾಲಯನ್ ಬ್ಲ್ಯಾಕ್ ಬೇರ್ ಮೇಡಮ್, ಇಲ್ಲೇ ಇರೋಣ ಮೇಡಮ್. ಆ ಮಾದೇಶ ಇದೆಯಲ್ಲ ಮ್ಯಾಮ್, ಅದು ಮಾದೇಶ್ವರನ ಬೆಟ್ಟದಲ್ಲಿ ಸಿಕ್ಕಿದೆ ಸರ್, ವೈಲ್ಡಲ್ಲಿ. ಅದು ಒಂದು ತಾಯಿ ಬೇರ್ಪಟ್ಟಾಗಿ ಹೊಂಟೋಗಿರ್ತಾವಲ್ಲ ಸರ್ ಸಣ್ಣ ಮರಿಗಳಲ್ಲಿ, ಅದನ್ನು ತಂದು ಸಾಕಿದ್ವಿ ಮೇಡಮ್. ಅದು ಎಡೆ. ನೀಟಾಗಿ ಹೇಳ್ಬೇಕು, ಬರೀ ಅಷ್ಟೇ ಅಲ್ಲ. ಕೆಸರು ಇದೆಯಲ್ಲ ಸರ್, ಕೆಸರು ನೀರು ತುಂಬ ಇಷ್ಟ ಸರ್ ಅನಿಮಲ್ಗಳಿಗೆ, ಆನೆಗಳಿಗಂತ. ಅವು ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಸರ್, ಎಷ್ಟೇ ತೊಳೆದು ಕ್ಲೀನ್ ಮಾಡಿದ್ರು ವಿತಿನ್ ಸೆಕೆಂಡೆಲ್ಲ ಈಚೆಗೆ ಬಂದ ತಕ್ಷಣ ಮಣ್ಣು ಹಾಕಬೇಕು ಸರ್, ತಲೆ ಮೇಲೆ ಅವು ಬದಿ ಮಣ್ಣು ಎಲ್ಲ ಹಾಕಬೇಕು. ಅದು ಕಪ್ಪಿರೋದು ಎಣ್ಣೆ ಹಾಕಿರೋದು ಮೇಡಮ್, ಕೈ ಎಣ್ಣೆ ನಾವು ಡೈಲಿ ಕೂಲಾಗಿರಲಿ ಅಂತೇಳಿ ನಾವು ತಲೆಗೆ ಎಣ್ಣೆ ಹಾಕೋತೀವಲ್ಲ, ಕಾಯಿಲೆ ಹಾಕೋತೀವಿ, ಆ ಥರ ಎಣ್ಣೆ ಹಾಕ್ತೀವಿ ಮೇಡಮ್. ಇನ್ನು ಮೈಸೂರಿನ ಈ ಶ್ರೀ ಚಾಮರಾಜೇಂದ್ರ ಮೃಗಾಲಯ ಏನಿದೆ, ಇದು ಅರಮನೆ ಸಮೀಪದಲ್ಲಿದೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ 245 ಎಕರೆಯಷ್ಟು ಇರುವ ಈ ಮೃಗಾಲಯ ದಕ್ಷಿಣ ಭಾರತದ ಪ್ರಾಚೀನ ಹಾಗೆಯೇ ಪ್ರಸಿದ್ಧವಾದಂಥ ಮೃಗಾಲಯಗಳಲ್ಲಿ ಒಂದು ಅಂತ ಹೇಳಲಾಗುತ್ತೆ. ಇಲ್ಲಿ ಸಾಕಷ್ಟು ವಿಧವಾದ, ಸಾಕಷ್ಟು ಪಂಗಡವಾದ ಪ್ರಾಣಿ ಪಕ್ಷಿಗಳನ್ನು, ಸರೀಸೃಪಗಳನ್ನು ಕಾಣಬಹುದು ನಾವು. ಇನ್ನು ಈ ಮೃಗಾಲಯದಲ್ಲಿ ಯಾವುದೇ ಹೊಸ ಪ್ರಾಣಿಗಳನ್ನು ತಂದಾಗ ನಿಮಗೆ ಗೊತ್ತಿರುತ್ತೆ ಕ್ವಾರಂಟೈನಲ್ಲಿ ಕೂಡ ಇರ್ತಾರೆ ಕೆಲವೊಂದನ್ನು 3 ತಿಂಗಳು. ಐ ಥಿಂಕ್ ಅದಕ್ಕಿಂತ ಜಾಸ್ತಿ ಕೂಡ ಕ್ವಾರಂಟೈನ್ ಇಡಬಹುದು, ಅದ್ರ ಬಗ್ಗೆ ನಂಗೆ ಸರಿಯಾದ ಮಾಹಿತಿ ಇಲ್ಲ. ಬಟ್ ಬಹಳಷ್ಟು ವಿಧವಾದ ಪ್ರಾಣಿ ಪಕ್ಷಿಗಳನ್ನು ನಮಗೆ ನೋಡೋದಕ್ಕೆ ಸಿಕ್ತು. ಹಾಗೆಯೇ ಇಲ್ಲಿ ಬರೀ ಇದಷ್ಟೇ ಅಲ್ಲದೆ ವನ್ಯಜೀವಿಗಳನ್ನು ರಕ್ಷಿಸೋದಕ್ಕೆ, ಸಂರಕ್ಷಿಸೋದಕ್ಕೆ ಮತ್ತು ಆಚರಿಸೋದಕ್ಕೆ ಸ್ಥಳೀಯ ಮತ್ತು ಜಾಗತಿಕ ಸಮುದಾಯಗಳನ್ನು ಪ್ರೇರೇಪಿಸುವಂತಹ ಸಾಕಷ್ಟು ಕಾರ್ಯಕ್ರಮಗಳು, ಬೇಸಿಗೆ ಶಿಬಿರದಂಥ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ. ನಿಮ್ಮ ಮಕ್ಕಳನ್ನು ಕೂಡ ಸೇರಿಸ್ಬೋದು, ದಯವಿಟ್ಟು ಅದ್ರ ಬಗ್ಗೆ ನೀವು ಮಾಹಿತಿನ ತಿಳ್ಕೊಳ್ಳಿ. ಹಾಗೆಯೇ ಝೂನ ಸಾಕಷ್ಟು ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ಸೌಭಾಗ್ಯ ಕೂಡ ಸಿಕ್ತು. ಸೊ ಹೀಗಿತ್ತು ಇವತ್ತಿನ ಒಂದು ಸುಂದರವಾದ ದಿನ. ಇನ್ನೂ ಕೆಲವೊಂದು ಜಾಗಗಳಿಗೆ ಹೋಗಿದ್ವಿ, ಆದರೆ ನಿಜವಾಗ್ಲೂ ಯಾವುದನ್ನು ಶೂಟ್ ಮಾಡೋದಕ್ಕಾಗಲಿಲ್ಲ. ವಾಪಸ್ ನಾವು ಇರುವಂಥ ಜಾಗಕ್ಕೆ ಬಂದಾಗ ತುಂಬ ಖುಷಿ ಅನ್ನಿಸ್ತಾ ಇತ್ತು. ಸುಂದರವಾಗಿ ಕೊಳಲನ್ನು ನುಡಿಸ್ತಾ ಇದ್ರು. ಕೊಳಲಿನ ಒಂದು ಸುಂದರವಾದ ನಾದವನ್ನು ಕೇಳ್ತಾ ಊಟ ಮಾಡಿದ್ದಾಯಿತು. ಇಷ್ಟೇ ದಿನ ಹೋಗಿದೆ ಗೊತ್ತಾಗಲಿಲ್ಲ. ಅಂತೂ ಇಂತೂ ನಾವು ಹೋಗುವಂಥ ದಿನ ಬಂದೇ ಬಿಡ್ತು. ಬಟ್ ಸುಮಾರು ವಿಷಯಗಳು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅವಕಾಶನೇ ಆಗಲಿಲ್ಲ. ಸೊ ಬೆಳಗ್ಗೆ ಎದ್ದಾಗ ಇಷ್ಟು ಸುಂದರವಾಗಿ ನಮ್ಮ ಪ್ರಕೃತಿಯ ನೇಸರ ಈ ರೀತಿ ಕಂಗೊಳಿಸ್ತಾ ಇದ್ರು. ಸೊ ನಮ್ಮ ನೇಸರನ್ನು ಕೂಡ ನೀಟಾಗಿ ರೆಡಿ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ.
ಮುತ್ತ ಕೊಡಿ. ಇದು ಹೋಗ್ತಾನೆ ಇಲ್ಲ ಮಗಳ. ಇದು ಹೋಗಿ 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 ಹೋಗಿ. ಮೈಸೂರಿಗೆ ಬಂದಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗಲೇಬೇಕು, ಇಲ್ಲಾಂದರೆ ಮೈಸೂರಿಗೆ ಬಂದಿದ್ದೇ ವೇಸ್ಟು ಅಂತ ನಮ್ಮ ಯಜಮಾನ್ರು ಮೈಸೂರಿಗೆ ಕರ್ಕೊಂಡು ಹೋಗ್ತೀರಿ ಅಂತೀನಿ, ಇನ್ನು ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಸ್, ನಾನು ಪ್ರತಿ ಸಲ ಶೂಟಿಂಗ್ ಬಂದಾಗ ಒಂದು ಬಾರಿ ಕೂಡ ತಪ್ಪಿಸ್ದೆ ಬಂದಿರುವಂಥ ಜಾಗ ಅಂದರೆ ನಮ್ಮ ತಾಯಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ. ತುಂಬ ಖುಷಿ ಅನ್ನಿಸ್ತಾ ಇತ್ತು. ನನ್ನ ಮಗಳ ಜೊತೆಗೆ ಮೊದಲನೇ ಸಲ ನಾನು ಬೆಟ್ಟಕ್ಕೆ ಹೋಗ್ತಾ ಇದ್ದಿದ್ದು. ಅಲ್ಲಿಗೆ ಹೋದ ತಕ್ಷಣ ಆ ವೈಬೇ ಡಿಫ್ರೆಂಟ್, ಆ ಒಂದು ಪವರ್ಫುಲ್ ವೈಬನ್ನು ನಿಜವಾಗ್ಲೂ ಪದಗಳಲ್ಲಿ ಬಣ್ಸೋದಕ್ಕಾಗಲ್ಲ. ಸೊ ಎಸ್, ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ. ನಿಮ್ಮೆಲ್ರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಒಳ್ಳೆಯದನ್ನು ಮಾಡಲಿ.